ಕಾವೇರಿ ಅಚ್ಚುಕಟ್ಟು ಪ್ರದೇಶದಲ್ಲಿ ಕಬ್ಬು ಪ್ರಧಾನವಾದ ವಾಣಿಜ್ಯ ಬೆಳೆಯಾಗಿದ್ದು, ಒಟ್ಟು ಉತ್ಪಾದನೆಯಾಗುವ ಕಬ್ಬಿನ 35% ನಾವು ಆಲೆಮನೆಗಳಲ್ಲಿ ಬೆಲ್ಲ ಮಾಡಲಿಕ್ಕೆ ಬಳಸ್ತಾ ಇದ್ದೀವಿ. ಆದರೆ ಬಹುತೇಕ ಆಲೆಮನೆಗಳಲ್ಲಿ ರಾಸಾಯನಿಕ ವಸ್ತುಗಳನ್ನು ಬಳಸಿ ಬೆಲ್ಲ ಮಾಡಲಾಗ್ತಾ ಇದೆ. ರಾಸಾಯನಿಕ ವಸ್ತುಗಳಲ್ಲಿ ಮುಖ್ಯವಾಗಿ ಹೈಡ್ರೋಸ್ ಅಂತ ಹೇಳ್ತೀವಿ, ಆಮೇಲೆ ಸಫೋಲೈಟ್ ಅಂತ, ಆಮೇಲೆ ಸೋಡಿಯಂ ಕಾರ್ಬನೇಟ್, ಸೋಡಿಯಂ ಬೈಕಾರ್ಬನೇಟ್, ಈ ಥರದ ರಾಸಾಯನಿಕ ವಸ್ತುಗಳನ್ನು ಬಳಸಿ ಮಾಡೋದ್ರಿಂದ ಅದು ಆ ಒಂದು ಬೆಲ್ಲ ಮನುಷ್ಯನ ಆರೋಗ್ಯದ ಮೇಲೆ ಬಹಳ ದುಷ್ಪರಿಣಾಮ ಬೀರ್ತಾ ಇದೆ. ಆ ದೃಷ್ಟಿನಲ್ಲಿ ನಮ್ಮ ಮಂಡ್ಯದ ವಲಯ ಕೃಷಿ ಸಂಶೋಧನಾ ಕೇಂದ್ರದ VC ಫಾರಮ್ನಲ್ಲಿರ್ತಕ್ಕಂಥ ಬೆಲ್ಲದ ಪಾರ್ಕ್ನಲ್ಲಿ ರಾಸಾಯನಿಕ ಮುಕ್ತ ಬೆಲ್ಲ ಮತ್ತು ಸಾವಯವ ಬೆಲ್ಲವನ್ನು ತಯಾರು ಮಾಡಲಾಗ್ತಾ ಇದೆ. ಈ ಒಂದು ಕೃಷಿ ಮೇಳ 26 ಮತ್ತು 27ರಲ್ಲಿ ನಡೀತಕ್ಕಂಥ ಕೃಷಿ ಮೇಳದಲ್ಲಿ ಈ ಒಂದು ರಾಸಾಯನಿಕ ಮುಕ್ತ ಬೆಲ್ಲದ ತಯಾರಿಕೆಯ ಪ್ರಾತ್ಯಕ್ಷಿಕೆಯನ್ನು ರೈತರಿಗೆ ನೇರವಾಗಿ ವ್ಯವಸ್ಥೆ ಮಾಡಲಾಗ್ತಾ ಇದೆ ರೈತರು ನೋಡಲಿಕ್ಕೆ. ಆದ್ದರಿಂದ ರೈತ ಬಾಂಧವರು ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಈ ರಾಸಾಯನಿಕ ಮುಕ್ತ ಬೆಲ್ಲ ತಯಾರಿಕೆಯ ಒಂದು ಪ್ರಾತ್ಯಕ್ಷಿಕೆಯನ್ನು ವೀಕ್ಷಿಸಬೇಕು. ಅದೇ ರೀತಿ ತಮ್ಮ ಆಲೆಮನೆಗಳಲ್ಲಿ ಈ ಒಂದು ರಾಸಾಯನಿಕ ಮುಕ್ತ ಬೆಲ್ಲವನ್ನು ತಯಾರು ಮಾಡುವಂಥ ವಿಧಾನವನ್ನು ಅಳವಡಿಸ್ಕೋಬೇಕು ಅಂತ ಹೇಳಿ ಈ ಮೂಲಕ ಕೇಳ್ಕೊಳ್ತಾ ಇದ್ದೀನಿ. 26 ಮತ್ತು 27ರಂದು ಇದೇ ತಿಂಗಳ ನವೆಂಬರ್ ತಿಂಗಳ 26, 27ಕ್ಕೆ ಕೃಷಿ ಮೇಳ ಇದೆ. ಆ ಒಂದು ಕೃಷಿ ಮೇಳದಲ್ಲಿ ಪ್ರಾತ್ಯಕ್ಷಿಕೆಗಳನ್ನು ನಡೆಸ್ತಾ ಇದ್ದೀವಿ. ಆ ಪ್ರಾತ್ಯಕ್ಷಿಕೆಗಳನ್ನು ವೀಕ್ಷಣೆ ಮಾಡಿ ಹೆಚ್ಚಿನ ಲಾಭವನ್ನು ರೈತ ಬಾಂಧವರು ಪಡಿಬೇಕು ಅಂತೇಳಿ ಈ ಮೂಲಕ ಕೇಳ್ಕೊಳ್ತೀನಿ.